ನಮಸ್ಕಾರ ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಗೀತಾ. ರೇಣುಕಾಸ್ವಾಮಿ ಕೊಲೆ ಕೇಸ್ನ ಒಂದು ವಿಚಾರ ಏನಿದೆ ಕಳೆದ ವರ್ಷದಿಂದನೂ ಕೂಡ ಸಿಕ್ಕಾಪಟ್ಟೆ ಸುದ್ದಿ ಆಗ್ತಾ ಇದೆ. ಅದಕ್ಕೆ ಕಾರಣ ಅಂತ ಹೇಳಿದ್ರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರ ಹೆಸರು ಈ ಒಂದು ಕೇಸ್ನಲ್ಲಿ ಸಿಕ್ಕಿದ್ದು ಎಲ್ಲೋ ಒಂದು ರೀತಿ ತೆರೆ ಮರೆಗೆ ಸರಿದು ಬಿಟ್ರು ದರ್ಶನ್ ಅಂತಾನೆ ಹೇಳ್ಬೋದಾಗಿದೆ. ಅಂಡ್ ದರ್ಶನ್ ರವರು ಆರೋಪಿಯಾಗಿ ಮತ್ತೊಮ್ಮೆ ಈಗ ಪರಪ್ಪನ ಅಗ್ರಹಾರವನ್ನ ಸೇರಿದ್ದಾರೆ. ಏನೇ ಮಾಡಿದ್ರೂ ಕೂಡ ಅವರನ್ನ ಹೊರಗಡೆ ತರೋದಕ್ಕೆ ಸಾಕಷ್ಟು ಪ್ರಯತ್ನಗಳಾಗ್ತಿದ್ರು. ಹೊರಗಡೆ ಬರುವಂತಹ ಯಾವುದೇ ಚಾನ್ಸಸ್ ಕೂಡ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಬಂಧಿ ಆಗ್ಬಿಟ್ಟಿದ್ದಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಈ ಹಿಂದೆ ಅವರ ಒಂದು ಮೆಡಿಕಲ್ ಇಶ್ಯೂ ಏನಿತ್ತು, ಹೆಲ್ತ್ ಇಶ್ಯೂ ಏನಿತ್ತು, ಆ ಒಂದು ರೀಸನ್ ಅಲ್ಲಿ ಅವರು ಹೊರಗಡೆ ಬಂದಾಗ ಇನ್ನೇನು ದಾಸ ಹುಷಾರಾದ್ರು, ಶೂಟಿಂಗನ್ನು ಕೂಡ ಮುಗಿಸಿದ್ರು. ಡೆವಿಲ್ ಸಿನಿಮಾದ ಪ್ರಚಾರಕ್ಕೂ ಕೂಡ ದರ್ಶನ್ ರವರು ಬರ್ತಾರೆ, ನಮ್ಮ ಜೊತೆ ಇರ್ತಾರೆ ಅಂತ ಅಭಿಮಾನಿ ಬಳಗ ಅಂತೂ ಕಾದ್ಕೊಳ್ತಿದ್ರು. ಆ್ಯಂಡ್ ಈಗ ಯಾವ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂದರೆ ಅವರು ಪರಪ್ಪನ ಅಗ್ರಹಾರದಲ್ಲಿದ್ದರೂ ಕೂಡ ತುಂಬಾ ಸ್ಟ್ರಿಕ್ಟ್ ಆಗಿದೆ. ಜೈಲಿನ ಅಧಿಕಾರಿಗಳು ಪ್ರತಿ ಹೆಜ್ಜೆಯ ಮೇಲೂ ಕೂಡ ಕಣ್ಣಿಟ್ಟಿದ್ದಾರೆ. ದರ್ಶನ್ ಅವರಿಗೆ ಈ ಹಿಂದೆ ಇದ್ದಂತಹ ಒಂದಷ್ಟು ಸ್ವಾತಂತ್ರ್ಯ ಅನ್ನೋದೇ ಹೋಗಿದೆ. ಸೊ ಇದೆಲ್ಲ ವಿಚಾರಗಳು ಆಗಿರುವಂಥದ್ದು ಒಂದು ರಾಜಾತಿಥ್ಯದ ಒಂದು ಫೋಟೋಸ್ ಏನು ವೈರಲ್ ಆಯಿತು ಪರಪ್ಪನ ಅಗ್ರಹಾರದಲ್ಲಿ, ಈ ಒಂದು ಸಲುವಾಗಿ ಸುಪ್ರೀಂ ಕೋರ್ಟ್ ಅದನ್ನೇ ಹೆಚ್ಚಾಗಿ ಪರಿಗಣನೆ ಮಾಡಿದ್ದಕ್ಕಾಗಿ ಆ ಒಂದು ಜಾಮೀನು ಅರ್ಜಿ ವಜಾ ಆಗಿದ್ದಲ್ಲದೆ ಮತ್ತೊಮ್ಮೆ ಪರಪ್ಪನ ಅಗ್ರಹಾರ ಸೇರುವಂತಹ ಪರಿಸ್ಥಿತಿಯನ್ನು ತಂದುಕೊಂಡಿದ್ದಾರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರು. ತುಂಬ ದಿನದ ನಂತರ ಲಾಸ್ಟ್ ವೀಕ್ ಅಷ್ಟೇ ಅವರು ಕೋರ್ಟ್ಗೆ ಬರ್ತಾರೆ. ಆ ಒಂದು ಸಂದರ್ಭದಲ್ಲೂ ಕೂಡ ಒಂದು ರೀತಿ ದಾಸ ಅವರ ವೆಯ್ಟನ್ನು ಕಳ್ಕೊಂಡಿರುವಂಥದ್ದು, ಅಂದರೆ ಸುಮಾರು 11ರಿಂದ 12 kg ಅವರು ಕಡಿಮೆ ಆಗಿದ್ದಾರೆ. ಜೊತೆಗೆ ಬೆನ್ನು ನೋವಿನಿಂದ ಬಳಲ್ತಿದ್ದಾರೆ ಅನ್ನುವಂತಹ ವಿಚಾರಗಳಿಗೆಲ್ಲನೂ ಕೂಡ ಫುಲ್ ಸ್ಟಾಪ್ ಇಟ್ಟಿದ್ರು. ಅವರನ್ನು ನೋಡಿದಂತಹ ಮಂದಿ ಈ ಥರ ಆಗೋಗ್ಬಿಟ್ರಲ್ಲ ನಮ್ಮ ಬಾಸ್ ಅನ್ನುವಂತಹ ರೀತಿಯಲ್ಲಿ ಕೋರ್ಟ್ನ ಹೊರಗೂ ಕೂಡ ಒಂದು ಜೈಕಾರವನ್ನು ಹಾಕಿದ್ದನ್ನು ನಾವು ನೋಡಬಹುದು. ಬಟ್ ಈಗ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಪವಿತ್ರಾ ಗೌಡ ಬಗೆಗೆ. ಪವಿತ್ರಾ ಗೌಡ ಅವರನ್ನು ಕೂಡ ನಾವು ಆ ಒಂದು ಕೋರ್ಟ್ಗೆ ವಿಚಾರಣೆಗೆ ಬಂದಂತಹ ಸಂದರ್ಭದಲ್ಲಿ ನೋಡಿದ್ವು. ಈ ಒಂದು ಹಿನ್ನೆಲೆಯಲ್ಲಿ ಅವರು ಕಣ್ಣೀರನ್ನ ಹಾಕಿದ್ರು. ಮಗಳನ್ನ ಜೊತೆಗೆ ಅವರ ತಂದೆಯನ್ನ ಎಲ್ಲ ನೋಡಿದಂತಹ ಪವಿತ್ರಾ ಗೌಡ ಅವರು ಕಣ್ಣೀರು ಹಾಕಿದ್ರು. ಜೊತೆಗೆ ದರ್ಶನ್ ರವರು ಕೂಡ ಅವರನ್ನ ಮಾತಾಡಿಸ್ತಿರುವಂತಹ ಕಾರಣಕ್ಕಾಗೂ ಕೂಡ ಎಲ್ಲೋ ಒಂದು ರೀತಿ ಪವಿತ್ರಾರವರು ಎಲ್ಲ ಒಂದು ಫ್ರಸ್ಟ್ರೇಷನ್ ಅನ್ನುವಂಥದ್ದು ಏನಿದೆ ಎಲ್ಲವನ್ನೂ ಕೂಡ ತಮ್ಮ ಮಗಳನ್ನ ನೋಡಿದ ತಕ್ಷಣ ಕಣ್ಣೀರು ಹಾಕುವಂತಹ ಮೂಲಕ ಅದನ್ನ ವ್ಯಕ್ತಪಡಿಸಿದ್ರು. ಸದ್ಯಕ್ಕೆ ಪವಿತ್ರಾ ಗೌಡ ಅವರು ಮತ್ತೆ ಜೈಲು ಸೇರಿದ್ದಾರೆ. ಯಾಕಂದ್ರೆ ಇವರೇ ಮುಖ್ಯವಾಗಿ A1 ಆರೋಪಿ ಆಗಿದ್ರೆ ದರ್ಶನ್ ರವರು A2 ಆರೋಪಿ ಆಗಿದ್ದಾರೆ. ಈ ಮೊದಲು ಏನ್ ಮಾಡಿದ್ರು, ಕರ್ನಾಟಕ ಹೈಕೋರ್ಟ್ ನೀಡಿದಂತಹ ಜಾಮೀನು ಸುಪ್ರೀಂ ಕೋರ್ಟ್ ನಲ್ಲಿ ವಜಾ ಮಾಡಿದಂತಹ ವಿಚಾರವನ್ನ ನಾವೆಲ್ಲರೂ ಕೂಡ ನೋಡಿದ್ವು. ಅದಾದ ನಂತರ ಅವರು ಮತ್ತೆ ಹೋದ್ರು. ಇದನ್ನ ಪುನರ್ ಪರಿಶೀಲನೆ ಮಾಡುವಂತೆ ಪವಿತ್ರಾ ಗೌಡ ಅವರು ಸುಪ್ರೀಂ ಕೋರ್ಟ್ ದ್ವಿಸದಸ್ಯ ಪೀಠಕ್ಕೆ ಒಂದು ಮನವಿಯನ್ನ ಕೂಡ ಮಾಡಿಕೊಂಡಿದ್ರು. ಆದರೆ ಇದನ್ನ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಆದಂತಹ JB ಪರ್ದಿವಾಲ್ ಮತ್ತು R ಮಹಾದೇವನ್ ಅವರ ಪೀಠ ವಜಾ ಮಾಡಿದೆ. ನಾವು ತೀರ್ಪು ಮತ್ತು ದಾಖಲೆಗಳನ್ನ ಸೂಕ್ಷ್ಮವಾಗಿ ಪರಿಶೀಲನೆ ಮಾಡಿದ್ದೀವಿ. ಆ ಬಳಿಕವೇ ನಾವು ಈ ಒಂದು ಆದೇಶವನ್ನ ನೀಡಿರೋದು. ಮತ್ತೊಮ್ಮೆ ಪರಿಶೀಲನೆಯನ್ನ ನಡೆಸಿ ಆದೇಶವನ್ನ ನೀಡುವಂತಹ ಅಗತ್ಯ ಇಲ್ಲ ಅಂತ ಕೋರ್ಟ್ ಅಭಿಪ್ರಾಯ ಪಟ್ಟಿದೆ. ಇದರಿಂದಾಗಿ ಅವರಿಗೆ ಅಂದ್ರೆ ಪವಿತ್ರಾ ಗೌಡ ಅವರಿಗೆ ಏನೋ ಒಂದು ಅರ್ಜಿಯನ್ನ ಮರು ಪರಿಶೀಲನೆಯ ಅರ್ಜಿಯನ್ನ ಹಾಕಿದ್ರು. ಆ ಒಂದು ಅರ್ಜಿ ಅವರ ಬೇಡ ಅಂತ ಹೇಳಿರುವಂತಹ ನಿಟ್ಟಿನಲ್ಲಿ ಒಂದು ರೀತಿ ದೊಡ್ಡ ಹಿನ್ನಡೆಯಾಗಿದೆ ಅಂತಾನೆ ಹೇಳ್ಬೇಕಾಗಿದೆ. ಹೀಗಾಗಿ ಮತ್ತೊಂದು ಬಾಗಿಲು ಅಂದ್ರೆ ಅವ್ರ ಕಣ್ಮುಂದೆ ಇದ್ದಂತಹ ಮತ್ತೊಂದು ಬಾಗಿಲು ಕೂಡ ಮುಚ್ಚಿದಂತಹ ಪರಿಸ್ಥಿತಿಗೆ ಈಗ ಪವಿತ್ರಾ ಗೌಡ ಅವರು ಬಂದು ನಿಂತಿದ್ದಾರೆ. ಸದ್ಯಕ್ಕಂತೂ ಆಗಸ್ಟ್ ತಿಂಗಳಲ್ಲಿ ಏನು ಒಂದು ಪ್ರಚಾರಕ್ಕೆ ಇಳಿಬೇಕು, ಡೆವಿಲ್ ಸಿನಿಮಾದ ಪ್ರಚಾರಕ್ಕೆ, ಆ ಒಂದು ಸಂದರ್ಭದಲ್ಲಿ ಮೊದಲ ಹಾಡನ್ನ ರಿಲೀಸ್ ಮಾಡಬೇಕು ಅನ್ನುವಂತಹ ಸಂದರ್ಭದಲ್ಲೇ ಒಂದು ವಿಚಾರ ಬರುತ್ತೆ. ಸುಪ್ರೀಂ ಕೋರ್ಟ್ ಜಾಮೀನು ಅರ್ಜಿಯನ್ನ ವಜಾ ಮಾಡಿದ್ದು. ಈ ಹಿನ್ನೆಲೆಯಲ್ಲಿ ಮತ್ತೊಮ್ಮೆ ದರ್ಶನ್ ರವರು ಜೈಲು ಸೇರ್ತಾರೆ. ಈಗ ಡಿಸೆಂಬರ್ 12ಕ್ಕೆ ಸಿನಿಮಾ ರಿಲೀಸ್ ಆಗ್ತಿದೆ. ಬಟ್ ಆ ಸಂದರ್ಭದಲ್ಲಿ ಏನಾದರೂ ದರ್ಶನ್ ರವರನ್ನ ನಾವು ನೋಡ್ಬೋದಾ? ಸಾರಥಿ ಸಿನಿಮಾದಲ್ಲಾದಂತಹ ಒಂದು ಏನು ಒಂದು ಇನ್ಸಿಡೆಂಟ್ ಇದೆ ಅದು ಇಲ್ಲೂ ಕೂಡ ರಿಪೀಟ್ ಆಗುತ್ತೆ ಅಂತಿದ್ದವರಿಗೆ ಖಂಡಿತವಾಗ್ಲೂ ಸಾಧ್ಯನೇ ಇಲ್ಲ. ಇನ್ನು 6 ತಿಂಗಳು ದರ್ಶನ್ ರವರನ್ನ ಹೊರಗಡೆ ತರುವಂತಹ ಪ್ರಯತ್ನ ಮಾಡೋದಕ್ಕೆ ಆಗಲ್ಲ ಅನ್ನುವಂತಹ ಚರ್ಚೆ ಕೂಡ ನಡೀತಿದೆ. ಸದ್ಯಕ್ಕೆ ಬೆನ್ನು ನೋವಿನ ಕಾರಣವನ್ನೇನಾದರೂ ಹೇಳಿ ದರ್ಶನ್ ಅವರು ಹೊರಗಡೆ ಬರ್ತಾರಾ ಅನ್ನುವಂತಹ ಪ್ರಶ್ನೆಯ ಜೊತೆಗೆ ಈಗ ಪವಿತ್ರಾ ಗೌಡರವರ
ಮರು ಪರಿಶೀಲನಾ ಅರ್ಜಿ ಕೂಡ ವಜಾ ಆಗಿರೋದನ್ನ ನೋಡಿದ್ರೆ ಎಲ್ಲೋ ಒಂದು ರೀತಿ ಸುಪ್ರೀಂ ಕೋರ್ಟ್ ಇವರ ಒಂದು ವಿಚಾರದಲ್ಲಿ ತುಂಬಾ ಕಟುವಾದ ನಿರ್ಧಾರವನ್ನು ತೆಗೆದುಕೊಂಡಿದ್ಯಾ, ಒಂದಷ್ಟು ಏನು ಸೆಲೆಬ್ರಿಟಿ ಅಂತ ಹೇಳಿದ್ರೆ ಅವರಿಗೆಲ್ಲ ಒಂದು ರೀತಿಯ ಸವಲತ್ತುಗಳು ಸಿಗುತ್ತೆ ಅನ್ನುವಂಥದ್ದಕ್ಕೆ ಫುಲ್ ಸ್ಟಾಪ್ ಇಡುವಂತಹ ಕಾರ್ಯಕ್ಕೇನಾದರೂ ಮುಂದಾಗಿದ್ಯಾ ಅನ್ನುವಂತಹ ಪ್ರಶ್ನೆ ಖಂಡಿತವಾಗ್ಲೂ ಮೂಡದೇ ಇರಲ್ಲ. ಒಟ್ಟಾರೆ ಹೇಳೋದಾದ್ರೆ ಪವಿತ್ರ ಗೌಡ ಪ್ರಯಾಗ್ರಾಜ್ಗೆ ಹೋಗಿ ಒಂದು ಕುಂಭಮೇಳದಲ್ಲಿ ಮಿಂದೆದ್ದು ಬಂದಿದ್ರು, ದೇವರನ್ನ ಭಕ್ತಿಯಿಂದ ನೋಡಿದ್ರು, ನಾನು ಎಲ್ಲದಕ್ಕೂ ಕೂಡ ದೇವರಿದ್ದಾರೆ ರಾಯರಿದ್ದಾರೆ ಅಂತ ಹೇಳಿದ್ರು. ಸೊ ಈಗ ನೋಡಿದ್ರೆ ಎಲ್ಲ ಬಾಗಿಲುಗಳು ಕೂಡ ಮುಚ್ಚಿದೆ. ಸದ್ಯಕ್ಕೆ ಪವಿತ್ರ ಗೌಡ ಹಾಗೆ ದರ್ಶನ್ ರವರು ಯಾವಾಗ ಬರ್ತಾರೆ ಹೊರಗಡೆ ಅನ್ನುವಂತಹ ಪ್ರಶ್ನೆಯ ಜೊತೆಗೆ ಡೆವಿಲ್ ಸಿನಿಮಾದ ಆಗಮನಕ್ಕೆ ದರ್ಶನ್ ರವರನ್ನ ಕಾದು ಕುಳಿತಿದ್ದಾರೆ ದರ್ಶನ್ ರವರ ಅಭಿಮಾನಿಗಳು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.